ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಗಣೇಶ ಹಬ್ಬ ಸ್ಪೆಷಲ್ ಕಾಯಿ ಕಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈ ಹಬ್ಬಕ್ಕೆ ಮಾಮೂಲಿಯಾಗಿ ಎಲ್ಲರೂ ಮಾಡ್ತಾರಿದು. ಸೊ ಕ್ರಿಸ್ಪಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಫಸ್ಟ್ ಏನು ಮಾಡಬೇಕಂದ್ರೆ ಇದು 2 ಕಪ್ ಇದು ತೊಗೊಂಡಿದ್ದೀನಿ ನಾನು, ಕಾಯಿ ತುರಿ 2 ಕಪ್ ಇದೆ ಇದಕ್ಕೆ. ಇದು ಹೂರಣ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಏನು ಮಾಡಬೇಕಂದ್ರೆ ಇದು 2 ಚಮಚ ಎಳ್ಳು ಹಾಕ್ಕೊಂಡಿದ್ದೀನಿ. ಇದು ಒಂಚೂರು ಲೈಟಾಗಿ ಹುರ್ಕೋಬೇಕು, ಸ್ವಲ್ಪ ಹುರ್ಕೊಳ್ಳಿ. ಇದು ಅಂದರೆ ಜಾಸ್ತಿ ಹುರ್ಕೋಬೇಕಾಗಿಲ್ಲ ಹೂರಣಕ್ಕೆ ಹಾಕೋದಕ್ಕೆ. ಇದು ನಾನು ಹುರ್ಕೋತಾ ಇದ್ದೀನಿ ನೋಡಿ, ಇಷ್ಟು ಸಾಕು ಇದು ಹುರ್ಕೊಂಡಿದ್ದು. ಎಳ್ಳು ಹುರ್ಕೊಂಡಿದ್ದಾದಮೇಲೆ ಗಸಗಸೆ ಒಂದು ಚಮಚ ಹುರ್ಕೊಳ್ಳಿ ಸಾಕು. ಇದನ್ನು ಬೇಗ ಫ್ರೈ ಆಗುತ್ತೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಗಸಗಸೆ ನೋಡಿ, ಇಷ್ಟು ಸಾಕು ಹುರ್ಕೊಂಡಿರೋದು. ನೋಡಿ ಇವಾಗ 2 ಕಪ್ ನಾನು ಇದಕ್ಕೆ ಕಾಯಿ ತುರಿ ಹಾಕಿದ್ದೀನಿ. ಅದಕ್ಕೆ 1 ಕಪ್ ಇದು ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಒಂದು ಸ್ವಲ್ಪ ಅದು ಪಾಕ ಥರ ಬರಬೇಕು, ಬೆಲ್ಲ ಮೆಲ್ಟಾಗಿ. ಅಷ್ಟೊತ್ತರೆಗೂ ಇದು ಚೆನ್ನಾಗಿ ಸ್ಟರ್ ಮಾಡ್ತಾನೆ ಇರಬೇಕು. ಇದು ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟಾಗಿದೆ. ಇಷ್ಟಾದಮೇಲೆ ಇದಕ್ಕೆ ನಾವೇನು ಎಳ್ಳು ಮತ್ತು ಗಸಗಸೆ ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು. ಆಮೇಲೆ ಒಂದು 2 ಸ್ಪೂನಷ್ಟು ಈ ಪುಟಾಣಿ ಪುಡಿ ಹಾಕ್ಕೋಬೇಕು, ಅಂದರೆ ಹುರಿಕಡಲೆ ಪೌಡ್ರು. ಮಿಕ್ಸಿನ ಒಂಚೂರು ಪೌಡ್ರ್ ಮಾಡ್ಕೊಂಡಿದ್ದು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಇಷ್ಟು ಇದು ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಹೂರಣ ಆಗಿದೆ. ಇಷ್ಟಾದಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಹೂರಣ ರೆಡಿಯಾಗಿದೆ. ಇವಾಗ ನಾವು ಹಿಟ್ಟು ಮಾಡ್ಕೊಳ್ಳೋಣ, ಅಂದರೆ ಕಣಕಕ್ಕೆ ಮಾಡ್ಕೊಳ್ಳೋಣ. 2 ಕಪ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ, 2 ಕಪ್ ಹಾಕ್ತಾಯಿದ್ದೀನಿ. 2 ಕಪ್ ಮೈದಾ ಹಿಟ್ಟು 2 ಕಪ್ ಮೈದಾ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ 2 ಸ್ಪೂನ್ ಈ ಚಿರೋಟಿ ರವೆ ಅಂದರೆ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ, ಒಂದು 2 ನಿಮಿಷ ಅಷ್ಟೇ, ಬೇಗ ನೆನೆಯುತ್ತಿದ್ದು. ಇದು ಹಾಕ್ಕೋಬೇಕು. ಯಾಕಂದರೆ ನಾವು ಡೈರೆಕ್ಟಾಗಿ ನಾವು ಇದಕ್ಕೆ ರವೆ ಹಾಕ್ಕೊಂಡ್ರೆ ಏನಾಗುತ್ತೆ, ಮತ್ತು ಹಿಟ್ಟು ಕಲಿಸಿದ ಮೇಲೆ ಒಂದು ಅರ್ಧ ಗಂಟೆ ಇಡಬೇಕಾಗತ್ತೆ ನೆನೆಯೋಕ್ಕೆ. ಸೊ ಫಸ್ಟೇ ನಾವು ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ರೆ ಆಮೇಲೆ ಅದು ನೆನೆಬೇಕಾಗಿಲ್ಲ. ಸೊ ಅದು ಇದು ಹಾಕ್ಕೊಳ್ಳೋದು ಚಿರೋಟಿ ರವೆ. 1 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಂದರೆ ಕ್ರಿಸ್ಪ್ ಆಗುತ್ತೆ ಅಂತ. ಆಮೇಲೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ತಾಯಿದ್ದೀನಿ, ಹೋಮ್ ಮೇಡ್ ಗೀ ಇದು. ಇದೊಂದು 2 ಸ್ಪೂನ್, ಇದೂ ಅಷ್ಟೇ ತುಪ್ಪ ಹಾಕಿದ್ರೆ ಕ್ರಿಸ್ಪ್ ಆಗುತ್ತೆ. 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಯಾಕಂದರೆ ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗಲ್ಲ ಹಿಟ್ಟಿಗೆ. ಸ್ವಲ್ಪ ಎಷ್ಟು ರುಚಿಗೆ ಬೇಕು, ಸ್ವೀಟ್ ಅಲ್ವಾ, ಎಷ್ಟು ಬೇಕು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಚಿಕ್ಕ ಚಮಚದಲ್ಲಿ ಅರ್ಧ ಚಮಚ ಹಾಕಿದ್ದೀನಿ. ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ, ಅಂದರೆ ನೀರು ಆಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಎಲ್ಲ ಮಿಕ್ಸ್ ಆಗಲಿ ಅಂತ. ಅಂದರೆ ಅಕ್ಕಿ ಹಿಟ್ಟು, ಚಿರೋಟಿ ರವೆ, ತುಪ್ಪ, ಉಪ್ಪು ಎಲ್ಲ ಮಿಕ್ಸ್ ಆಗಲಿ ಅಂತ ಒಂಚೂರು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ನೀರು, ಜಾಸ್ತಿ ಹಾಕ್ಕೋಬೇಡಿ, ಎಷ್ಟು ಬೇಕೋ ಅಷ್ಟು. ಅಂದರೆ ನಾವು ಇವಾಗ ಏನು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೋತೀವಲ್ವ ಅದೇ ರೀತಿ ಗಟ್ಟಿಯಾಗಿ ಸ್ವಲ್ಪ ನಾವು ಇದು ಮಾಡ್ಕೋಬೇಕು, ಅಂದರೆ ಕಲಿಸ್ಕೋಬೇಕು. ತುಂಬ ಸಾಫ್ಟ್ ಆಗಬಾರ್ದು. ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇಷ್ಟು ಈ ರೀತಿ ಆಗಬೇಕು ನೋಡಿ, ಇಷ್ಟು ಚೆನ್ನಾಗಿ ರೀತಿ ಕಲಿಸ್ಕೊಂಡು ಒಂದು 5 ನಿಮಿಷ ಇಡಿ, ಅಷ್ಟೇ ಸಾಕು. ಇದು ನೋಡಿ ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆಗಿದೆ. ಈ ಹಿಟ್ಟು ಇವಾಗ ಚಿಕ್ಕದಾಗಿ ರೌಂಡ್ ಬಾಲ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಅಂದರೆ ಪೂರಿಗೆ ಎಷ್ಟು ಮಾಡ್ಕೋತೀವಲ್ವ ಅಷ್ಟು ಇಷ್ಟಿಷ್ಟು ಮಾಡ್ಕೋಬೇಕು. ಎಲ್ಲನೂ ಹಿಂಗೆ ಮಾಡ್ಕೊಳ್ಳಿ. ಇದು ನೋಡಿ ಈ ರೀತಿ ಇವಾಗ ಚಿಕ್ಕದಾಗಿ ನಾನೆಲ್ಲ ಮಾಡ್ಕೊಂಡಿಟ್ಟಿದ್ದೀನಿ. ಸ್ವಲ್ಪ ಮೇಲೆ ಹಿಟ್ಟು ಹಾಕ್ಕೊಂಡು ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ಅಂದರೆ ನಾವು ಪೂರಿಗೆ ಹೆಂಗೆ ಲಟ್ಟಿಸ್ತೀವಲ್ವ ಹಾಗೆ ದಪ್ಪಗೆ ಲಟ್ಟಿಸ್ಕೋಬೇಡಿ, ಒಂಚೂರು ಅಂದರೆ ತೆಳ್ಳಗೆ ಇರಲಿ, ಆವಾಗ ಕ್ರಿಸ್ಪ್ ಆಗುತ್ತೆ. ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ಈ ರೀತಿ ರೌಂಡಾಗಿ
ಇಷ್ಟು ಲಟ್ಟಿಸ್ಬೇಕು. ಇವಾಗ ರೌಂಡಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಇದಕ್ಕೆ ಹೂರಣ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹೂರಣ ಹಾಕ್ಕೊಳ್ಳಿ. ಇಷ್ಟು ಸಾಕು. ಹೂರಣ ಹಾಕ್ಕೊಂಡು ಅಂಚಲ್ಲಿ ಒಂದು ಸ್ವಲ್ಪ ನೀರು ಹಚ್ಕೊಳ್ಳಿ, ಅಂದರೆ ಅದು ಚೆನ್ನಾಗಿ ಕೂತ್ಕೊಳ್ಳಿ ಅಂತ, ಅಂದರೆ ಇದು ಓಪನ್ ಆಗಬಾರ್ದು ಅಂತ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಇದು ಮಾಡೋದು ಇದು ಸಿಗುತ್ತೆ ಮೌಲ್ಡ್, ಅದರಲ್ಲೂ ಮಾಡ್ತಾರೆ. ಬಟ್ ನನಗದು ಅಷ್ಟು ಇಷ್ಟ ಆಗೋಲ್ಲ, ಸೊ ನಾನು ಹಿಂಗೆ ಮಾಡ್ಕೊಳ್ಳೋದು. ಹಿಂಗೆ ಇವಾಗ ಫೋಲ್ಡ್ ಮಾಡಬೇಕು ನೋಡಿ. ಹಿಂಗೆ ಫೋಲ್ಡ್ ಮಾಡಿ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಹಿಂಗೇನೂ ಆಗುತ್ತೆ. ಇಲ್ಲ ಅಂದರೆ ಇದೇನು ಮಾಡಂದರೆ ಈ ರೀತಿ ಶೇಪ್ ಕೊಡಬೇಕು ಇದಕ್ಕೆ. ಹಿಂಗೆ ಶೇಪ್ ಕೊಡ್ತಾ ಹೋಗಬೇಕು. ಈ ರೀತಿ ನೋಡಿ, ಶೇಪ್ ಕೊಡ್ತಾ ಹೋಗಬೇಕು. ನೋಡಿ ಈ ರೀತಿ ಆಗುತ್ತೆ. ಇದೇ ರೀತಿ ಎಲ್ಲನೂ ಹಿಂಗೆ ಮಾಡ್ಕೋಬೇಕು ನೋಡಿ. ಎಣ್ಣೆ ಇವಾಗ ಬಿಸಿಯಾಗಿದೆ, ಅಂದರೆ ಜಾಸ್ತಿ ಬಿಸಿ ಆಗಬಾರ್ದು. ಆವಾಗ ಹಾಕಿದ ತಕ್ಷಣ ಅದು ಕಪ್ಪಗಾಗೋಗುತ್ತೆ. ಸೊ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಆಗಬೇಕು. ಸೊ ಬಿಸಿಯಾಗಿದೆ, ಒಂಚೂರು ಈ ರೀತಿ ಚಿಕ್ಕ ಹಿಟ್ಟು ಹಾಕ್ಕೊಂಡು ನೋಡ್ಕೋಬೇಕು ನೋಡಿ. ಇವಾಗ ಬಿಸಿಯಾಗಿದೆ. ಇವಾಗ ನಾವೇನಿದು ಇವಾಗ ಮಾಡ್ಕೊಂಡಿದ್ದೀವಲ್ಲ, ಇದು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಎರಡು ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ. ಈ ರೀತಿ ಮಾಡ್ಕೋಬೇಕು. ಎರಡು ಸೈಡ್ ಗೋಲ್ಡನ್ ಬ್ರೌನ್ ಆಗಬೇಕಿದು. ಇದು ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಹಬ್ಬ ಹತ್ತಿರ ಬರ್ತಾ ಇದೆ, ಸೊ ಅದಕ್ಕೆ ಈ ರೀತಿ ಮಾಡ್ಕೋಬೋದು. ಅಂದರೆ ಇದು ಕ್ರಿಸ್ಪ್ ಆಗುತ್ತೆ. ಸೊ ನಾನು ಯಾವ ರೀತಿ ಫಾಲೋ ಮಾಡಿದ್ದೀನಿ ಟಿಪ್ಸ್, ಅದೇ ರೀತಿ ನೀವು ಫಾಲೋ ಮಾಡಿ. ಸೊ ಕ್ರಿಸ್ಪಾಗಿ ಒಂದು ತಿಂಗಳು ಇಟ್ಟರು ಏನಾಗಲ್ಲ, ಹಾಗೆ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ನೋಡಿ. ಇದಿವಾಗ ಆಗಿದೆ ನೋಡಿ. ನೋಡಿ ಈ ರೀತಿ ಆಗುತ್ತೆ, ತುಂಬ ಕ್ರಿಸ್ಪಿಯಾಗುತ್ತೆ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳಿ.